ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. 21/12 ಪೋರ್ಟಲ್ ಬಗ್ಗೆ ಪ್ರೀವಿಯಸ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅಂದರೆ ಈ ಒಂದು 21ನೇ ತಾರೀಕು ಈ ತಿಂಗಳಲ್ಲಿ ಬರ್ತಾ ಇರುವಂತಹ ಪೋರ್ಟಲಲ್ಲಿ ಪವರ್ಫುಲ್ ಆದಂತಹ ದಿನ ಹೇಗೆ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು, ನಮಗೆ ಜೀವನದಲ್ಲಿ ಏನು ಬೇಕು ಅದನ್ನು ನಾವು ಹೇಗೆ ಪಡ್ಕೋಬೋದು, ಕೆಲವೊಂದು ಮೆಥಡ್ಗಳನ್ನು ಅಪ್ಲೈ ಮಾಡಿ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ನಾವು ಪಡ್ಕೋಬೋದು. ಸೊ ಆ ಒಂದು ಮೆಥಡ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಜರ್ನಲಿಂಗ್ ಮೆಥಡ್ ಬಗ್ಗೆ ಪ್ರೀವಿಯಸ್ಸಲ್ಲಿ ತಿಳಿಸಿದ್ದೆ. ಸೊ ಇದನ್ನು ಅವತ್ತಿನ ದಿನ ಸ್ಟಾರ್ಟ್ ಮಾಡಿಕೊಂಡ್ರೆ ಇನ್ನಷ್ಟು ಬೆನಿಫಿಟನ್ನು ಕೊಡುತ್ತೆ. ಅಂದರೆ ಆಲ್ರೆಡಿ ಕೆಲವರು ಬರೀತಾ ಇರ್ತೀರಾ. ಸೊ ನಾನು ಪ್ರೀವಿಯಸ್ಸಲ್ಲೂ ತಿಳಿಸಿದ್ದೆ, ಅಫರ್ಮೇಷನ್ಸ್ ಇರ್ಬೋದು, ಸ್ವಿಚ್ ವರ್ಡ್ಸ್ ಇರ್ಬೋದು, ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ ಅಂತ. 21 ದಿನ ಬರೆಯುವಂಥ ಪ್ರಾಕ್ಟೀಸ್ ಇರ್ಬೋದು, 48 ದಿನ ಬರಿಬೋದು ಅಂತ ಹೇಳಿದ್ದೆ. ಸೊ ಕೆಲವರು ಫಾಲೋ ಮಾಡ್ತಾ ಇದ್ದೀರಾ. ಯಾರೆಲ್ಲ ಅದು ಫಾಲೋ ಮಾಡ್ತಾ ಇಲ್ಲ ಅಥವಾ ಪ್ರೀವಿಯಸ್ ವೀಡಿಯೋಸ್ ಮಿಸ್ ಆಗಿದ್ದರೆ 21ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ಈ ಒಂದು ಮೆಥಡನ್ನು. ಗ್ರ್ಯಾಟಿಟ್ಯೂಡ್ ಜರ್ನಲ್ ಬಗ್ಗೆ ಸೊ ಪ್ರೀವಿಯಸ್ಸಲ್ಲೂ ನಾನು ತಿಳಿಸಿದ್ದೆ. ಆ ಒಂದು ಥ್ಯಾಂಕ್ ಯು ಹೇಳೋಂಥದ್ದು, ಜಸ್ಟ್ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದ್ರೂ ಸಾಕು, ಅಥವಾ ಒಂದೊಂದೇ ಮೆನ್ಷನ್ ಮಾಡಿ ನೀವು ಬರೆದ್ರು, ಯಾವ ರೀತಿ ಬೇಕಾದರೂ ನೀವು ಬರಿಬೋದು. ಒಟ್ಟಿನಲ್ಲಿ ಯಾರಿಗೆ ನೀವು ತುಂಬ ಥ್ಯಾಂಕ್ಫುಲ್ ಆಗಿದ್ದೀರಾ ನಿಮ್ಮ ಜೀವನದಲ್ಲಿ, ಸೊ ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಬರೆಯೋವಂಥದ್ದು ಗ್ರ್ಯಾಟಿಟ್ಯೂಡ್ ಜರ್ನಲ್ ಅನ್ನೋದು. ಸೊ ಫಸ್ಟ್ ಆಫ್ ಆಲ್ ನಾವು ದೇವರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಯಾಕೆಂದರೆ ನಮಗೆ ಈ ಒಂದು ಜೀವನ ಸಿಕ್ಕಿರೋದು, ಈ ಒಂದು ಭೂಮಿಗೆ ನಾವು ಬಂದಿದ್ದೀವಿ ಅಂತಂದರೆ ನಿಜವಾಗ್ಲೂ ಒಂದು ಅದ್ಭುತ ಜೀವಿಗಳು ನಾವು. ಸೊ ನಮ್ಮಲ್ಲಿ ಕೆಲವೊಂದು ಶಕ್ತಿಗಳನ್ನು ತುಂಬಿಸಿನೇ ಆ ಭಗವಂತ ಕಳಿಸಿರ್ತಾನೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೇಕು. ಸೊ ನಮಗೆ ಏನು ಬೇಕು ಜೀವನದಲ್ಲಿ ಅದನ್ನು ಪಡ್ಕೊಳ್ಳೋದು ಹೇಗೆ ಅದ್ರ ಕಡೆ ನಾವು ಫೋಕಸ್ ಮಾಡಬೇಕು. ನಮ್ಮ ಹತ್ರ ಏನಿಲ್ವೋ ಅದ್ರ ಬಗ್ಗೆನೇ ನಾವು ಚಿಂತೆ ಮಾಡ್ತಾ ಇರ್ತೀವಿ, ಏನಿದೆಯೋ ಅದ್ರ ಕಡೆ ಗಮನನೇ ಹಾಕೋದಿಲ್ಲ. ಸೊ ಈ ಒಂದು ಮೆಥಡಲ್ಲಿ, ಜರ್ನಲಿಂಗ್ ಮೆಥಡಲ್ಲಿ, ಸೊ ಆ ಒಂದು ಪ್ರಾಕ್ಟೀಸನ್ನು ನಾವು ಮಾಡ್ಬೋದು. ಆ ಥ್ಯಾಂಕ್ ಯು ಹೇಳುವಂಥ ಆ ಒಂದು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಪ್ರತಿಯೊಬ್ಬರಿಗೂ ನಮ್ಮ ಜೀವನದಲ್ಲಿ ಯಾರೆಲ್ಲ ನಮ್ಮ ಜೊತೆ ನಮ್ಮ ಜರ್ನಿಯಲ್ಲಿ ಯಾರೆಲ್ಲ ಕನೆಕ್ಟ್ ಆಗಿದ್ದಾರೆ, ಫಸ್ಟ್ ನಮ್ಮ ತಂದೆ ತಾಯಿಯಿಂದ, ನಮ್ಮ ಗುರುಗಳಿರ್ಬೋದು, ಮತ್ತು ಸಿಬ್ಲಿಂಗ್ಸ್ ಇರ್ಬೋದು, ಯಾರೆಲ್ಲ ನಿಮಗೆ ತೋಚ್ತಾರೆ, ನಿಮಗೇನೋ ಒಂದು ಸಹಾಯ ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ, ಅಂಥವ್ರನ್ನೆಲ್ಲ ಮೆನ್ಷನ್ ಮಾಡಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. 10 ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಪ್ರೀವಿಯಸ್ಸಲ್ಲಿ ಹೇಳಿದ್ದೆ. ಸೊ ಅದನ್ನು ಕೂಡ ಫಾಲೋ ಮಾಡ್ಬೋದು. ಅಥವಾ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥವರು ಆ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ, ಜರ್ನಲಿಂಗ್ ಮೆಥಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೀಟೇಲಾಗಿ. ಸೊ 21ನೇ ತಾರೀಕು ಈ ತಿಂಗಳು ಸ್ಟಾರ್ಟ್ ಆಗ್ತಾ ಇರುವಂತಹ ಆ ಒಂದು ಉತ್ತರಾಯಣ ಶುರುವಾಗ್ತಾ ಇದೆ. ಸೊ ಆವತ್ತಿನ ದಿನ ವೈಬ್ರೇಷನ್ಸ್ ತುಂಬ ಹೈ ಇರುತ್ತೆ. ಅದರಿಂದನೇ ಆ ಒಂದು ವಿಶ್ವ ಧ್ಯಾನ ದಿನ ಘೋಷಣೆ ಮಾಡಿದ್ದಾರೆ ಅಂತ ನಾನು ಹೇಳಿದ್ದೆ. ಸೊ ಆ ವಿಶ್ವ ಧ್ಯಾನ ದಿನದಂದು ಧ್ಯಾನ ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಆ ಉತ್ತರಾಯಣ ಶುರು ಆಗ್ತಾ ಇರೋದೇ ಆ ಒಂದು ದಿನದ ಆ ಕಾಲಾವಧಿ ಏನಿದೆ ಅದು ಹೆಚ್ಚು ಇರುತ್ತೆ. ಅಂದರೆ ರಾತ್ರಿ ಕಡಿಮೆ ಆಗ್ತಾ ಬರುತ್ತೆ, ಹಗಲು ಜಾಸ್ತಿ ಇರುತ್ತೆ. ಸೊ ಈ ಒಂದು ಸಮಯವನ್ನು ನಾವು ಹೇಗೆ ಉಪಯೋಗ ಪಡ್ಕೋಬೋದು ಅಂತಂದರೆ, ಆ ಹೈಯರ್ ಫ್ರೀಕ್ವೆನ್ಸಿ ಇರುವಂತಹ ಈ ಒಂದು ಪುಣ್ಯಕಾಲ, ವರ್ಷದ ಪುಣ್ಯಕಾಲ, ಇದರಲ್ಲಿ ನಾವು ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸ್ಕೋಬಹುದು. ಮತ್ತು ಧ್ಯಾನದ ಕಡೆ ತುಂಬ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಕೊಟ್ಟರೆ ಒಳ್ಳೆ ಬೆನಿಫಿಟ್ಸ್ ಇದೆ. ಈಗ ನಾವು ಏನೋ ಒಂದು ಪಡ್ಕೋಬೇಕು ಅಂತಂದರೆ ಏನೋ ಒಂದು ಕಳ್ಕೋಬೇಕಾಗತ್ತೆ. ಸೊ ಲಾ ಆಫ್ ಯೂನಿವರ್ಸ್ ಅದೇ ಆಗಿರುತ್ತೆ. ಏನೋ ಪಡ್ಕೊಳ್ಳೋಕ್ಕೆ ನಾವು ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ಈ ಒಂದು ತಿಂಗಳಲ್ಲಿ ಚಳಿ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವು ನಮ್ಮ ನಿದ್ದೆಯನ್ನು ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ಸೊ ನಮಗೆ ಎದ್ದೇಳೋಕ್ಕಾಗಲ್ಲ, ಕಷ್ಟ ಅನ್ನಿಸ್ಬೋದು ಕೆಲವ್ರಿಗೆ. ಈಗ ನಾನು 4:15 ರಿಂದ 5 ಗಂಟೆ ಅಷ್ಟರಲ್ಲಿ ಕೆಲವೊಂದು ಮೆಥಡ್ಸ್ ಮಾಡಿ ಅಂತ ಹೇಳಿರ್ತೀನಿ. ಕೆಲವ್ರಿಗೆ ಆಗಲ್ಲ, ಅಷ್ಟು ಬೇಗ ಎದ್ದೇಳೋಕ್ಕಾಗಲ್ಲ ಮ್ಯಾಮ್, ನಾವು ಎದ್ದೇಳೋದೇ 6:30ಗೆ ಅಂತ ಹೇಳ್ತಾರೆ. ಸೊ ಪರವಾಗಿಲ್ಲ, ನಿಮ್ಗೆ ಯಾವಾಗಾಗುತ್ತೋ ನಿಮ್ಮ ಕಂಫರ್ಟಬಲ್ ಟೈಮಲ್ಲಿ ಮೆಥಡ್ಸನ್ನು ಫಾಲೋ ಮಾಡಿ ಅಂತ ಹೇಳಿರ್ತೀನಿ. ಆದರೆ ಆ ನಿದ್ದೆಯನ್ನು ಕಾಂಪ್ರಮೈಸ್ ಮಾಡಿ
4:30ರಿಂದ 5 ಗಂಟೆ ಆ ಟೈಮಲ್ಲಿ ನೀವು ಆದಷ್ಟು ಈ ಮೆಥಡ್ಸನ್ನು ಮಾಡೋದು ಶುರು ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಒಂದು ಫಾಸ್ಟ್ ರಿಸಲ್ಟ್ ಇರ್ಬೋದು. ಮತ್ತು ನಿಮ್ಮಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳನ್ನು ನೀವೇ ಗಮನಿಸಬಹುದು. ತುಂಬ ಲವಲವಿಕೆಯಿಂದ ಇರೋದು, ತುಂಬ ಆ್ಯಕ್ಟಿವ್ ಆಗಿರ್ತೀರ, ಏನೋ ಒಂದು ಕ್ರಿಯೇಟಿವಿಟಿ ನಿಮ್ಮಲ್ಲಿ ಶುರುವಾಗುತ್ತೆ, ಏನೋ ಒಂದು ಉತ್ಸಾಹ ಇರ್ಬೋದು, ನಿಮಗೆ ಗೊತ್ತಿಲ್ಲದಂತಹ ಒಂದು ಶಕ್ತಿ ಚೈತನ್ಯ ನಿಮ್ಮಲ್ಲಿ ಹೆಚ್ಚಾಗ್ತಾ ಬರುತ್ತೆ. ಸೊ ನಿಮ್ಗೆ ಯಾರಿಗೆಲ್ಲ ಆ ಒಂದು ಸಮಯ ಫಾಲೋ ಮಾಡೋಕ್ಕಾಗುತ್ತೆ, ಸೊ ಆ ಬೆಳಗಿನ ಜಾವ ಆದಷ್ಟು ಮೆಥಡ್ಸನ್ನು ಫಾಲೋ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 21 ದಿನ ಟ್ರೈ ಮಾಡಿ. ಟ್ರೈ ಮಾಡಿರೋರಿಗೆ ಗೊತ್ತು ಎಷ್ಟು ಬೆನಿಫಿಟ್ ಇದೆ ಅಂತ. ಅಟ್ಲೀಸ್ಟ್ 21 ದಿನ ಟ್ರೈ ಮಾಡಿ. ಅದಾದಮೇಲೆ ನೀವೇ ಅದಕ್ಕೆ ಅಟ್ಯಾಚ್ ಆಗಿಬಿಡ್ತೀರ. ನಿಮಗೆ ಗೊತ್ತಿಲ್ಲದೆ ಆ ಒಂದು ಇಂಟ್ರೆಸ್ಟ್ ಅನ್ನೋದು ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ನಾನು ಹೇಳಬೇಕಾಗಿಲ್ಲ, ನೀವೇ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರ. 48 ದಿನ ಕೂಡ ಮಾಡಬಹುದು, ಏನೂ ತೊಂದರೆ ಇಲ್ಲ. 21ನೇ ತಾರೀಕಿಂದ ಧ್ಯಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಆ ಧ್ಯಾನ ನಾನು ಎಷ್ಟೋ ವಿಡಿಯೋಸಲ್ಲಿ ಹೇಳಿದ್ದೀನಿ, ಧ್ಯಾನ ಮಾಡೋದ್ರಿಂದ ನಮ್ಮ ಆ ಒಂದು ಥಾಟ್ ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ, ಮನಸ್ಸು ಶಾಂತವಾಗುತ್ತೆ. ಸೊ ಆ ಸಮಯದಲ್ಲಿ ನಾವು ಏನೇ ಅಂದ್ಕೊಂಡ್ರೂ ಅದು ರಿಯಾಲಿಟಿಗೆ ಬರುತ್ತೆ. ಒಂದು ಒಳ್ಳೆ ಮಾತು ನಾವು ಹೇಳ್ತೀವಿ ಅಂತಂದರೆ ನಮ್ಮಲ್ಲಿ ಆ ಒಂದು ವಾಕ್ಶಕ್ತಿ ಅನ್ನೋದು ಬಂದ್ಬಿಡುತ್ತೆ. ನಮ್ಮ ಮನಸ್ಸು ಎಷ್ಟು ಸಮಾಧಾನಕರವಾಗಿ ಇರುತ್ತೋ ನಮಗೆ ಆ ವಾಕ್ಶಕ್ತಿ ಅನ್ನೋದು ಬಂದ್ಬಿಡುತ್ತೆ. ಆದ್ದರಿಂದ ಒಳ್ಳೆ ಮಾತುಗಳನ್ನೇ ಮಾತಾಡಿ. ಅಸ್ತು ದೇವತೆಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು, ನಾವು ಏನೇ ಮಾತಾಡಿದ್ರು ತಥಾಸ್ತು ಅಂತ ಹೇಳಿಬಿಡ್ತಾರೆ. ಅದರಿಂದ ಒಳ್ಳೆ ಮಾತುಗಳನ್ನೇ ಮಾತಾಡಿ. ಸೊ ಧ್ಯಾನದ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಗಳು, ಧ್ಯಾನದ ವಿಡಿಯೋಸ್ ಮಾಡ್ತೀನಿ ಮುಂದಿನ ವೀಡಿಯೋಸಲ್ಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕನೆಕ್ಟ್ ಆಗಿರಿ. ಸೊ ಯಾರೆಲ್ಲ ಸಮಸ್ಯೆಯಲ್ಲಿದ್ದಾರೆ, ಯಾರಿಗೆ ಒಂದು ಅವಶ್ಯಕತೆ ಇದೆ, ಅವ್ರಿಗೆ ಶೇರ್ ಮಾಡಿ. ಸೊ ಏನೋ ಒಂದು ನಿಮ್ಮ ಕಡೆಯಿಂದ ಅವ್ರಿಗೂ ಒಂದು ಒಳ್ಳೆಯದಾಗಬಹುದು. ಅವರ ಜೀವನದಲ್ಲಿ ಕೂಡ ಕೆಲವೊಂದು ಚೇಂಜಸನ್ನು ಮಾಡ್ಕೊಳ್ಳೋದಕ್ಕೆ ಅವ್ರಿಗೊಂದು ಅವಕಾಶ ಆಗಬಹುದು. ಅದರಿಂದ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.